ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಲ್ಲ ನಿನ್ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ದೀನಿ. ಈ ಕೆಲಸ ಎಷ್ಟು ಇಂಪಾರ್ಟೆಂಟ್ ಅಂತ ನಿಂಗೆ ಗೊತ್ತು ಅಲ್ವಾ? ಪ್ಲೀಸ್ ನನ್ ಜೊತೆನೇ ಇರು ನೀನು. ಮೇಡಮ್, ಆಟೋ ಬಂದು ನಿಂತ್ಕೊಂಡು 2 ನಿಮಿಷ ಆಯ್ತು. ನೀವ್ ಹಿಂಗೆ ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ರೆ ಆಟೋ ಮೀಟರ್ ಚಾರ್ಜ್ ಜೊತೆಗೆ ಎಕ್ಸ್ಟ್ರಾ ವೇಟಿಂಗ್ ಚಾರ್ಜ್ ಅಂತ 20 ರೂಪಾಯಿ ಕೊಡ್ಬೇಕಾಗುತ್ತೆ. ಸರ್, ನೀವ್ ಒಂದೇ ಮಾತಲ್ಲಿ ಹೇಳಿ ಮುಗಿಸ್ಬೋದಲ್ವಾ? ಅದಕ್ಕೆ ಯಾಕೆ ಇಷ್ಟು ಉದ್ದ ಮಾತಾಡ್ತೀರಾ? ನಂಗೆ ಒಂದ್ ಮಾತಾದ್ರೂ ಮಾತಾಡಕ್ ಅವಕಾಶ ಮಾಡ್ಕೊಡ್ಬೇಕು ತಾನೆ. ನೀವು ಕಣ್ಣು ಮುಚ್ಕೊಂಡು ಕೃಷ್ಣ 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 ಅಂತ ಪಟಪಟ ಅಂತ ಮಾತಾಡ್ತಿದ್ರೆ ನನ್ಗೆ ಮಾತಾಡಕ್ ಅವಕಾಶ ಸಿಕ್ಕಿದ್ರೆ ತಾನೆ. ಸರಿ, ಮೀಟರ್ ಮೇಲೆ 10 ರೂಪಾಯಿ ಕೊಡಿ. ನೀವು ಕೇಳ್ಕೋತಾರ ಕೆಲಸ ಸಿಗ್ಲಿ ಅಂತ ಆ ಕೃಷ್ಣನ್ ಹತ್ರ ನಾನು ಒಂದು ಅಪ್ಲಿಕೇಶನ್ ಹಾಕಿದೀನಿ. ಆ ಅಪ್ಲಿಕೇಶನ್ ಫೀಸೇ 10 ರೂಪಾಯಿ ಕೊಡಿ. ಸರಿ, ಆಯ್ತು. ಅಯ್ಯಯ್ಯೋ, ಸುಮ್ಮನೆ ತಮಾಷೆ ಮಾಡಿದೆ ಮೇಡಮ್. ಆ ದೇವ್ರ ಹತ್ರ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಾಗ್ಲೇ ನಮ್ಗೆ ಪುಣ್ಯ ಸೇರಿರುತ್ತೆ. ಅದನ್ನ ದುಡ್ಡಿಸ್ಕೊಂಡು ಕಳ್ಕೊಳಕ್ಕಾಗತ್ತಾ? ಅಯ್ಯೋ, ತಮಾಷೆ ಮಾಡಿದೆ ಅಮ್ಮ. ನನ್ಗೆ ಮೀಟರ್ ಚಾರ್ಜ್ ಅಷ್ಟೇ ಸಾಕು. ನಿಮ್ಗೆ ಒಳ್ಳೇದಾಗ್ಲಿ. ಓಡ್ ಬರಮ್ಮ. ಥ್ಯಾಂಕ್ ಯು ಸರ್. ಹಾಯ್, ಡಾಕ್ಟರ್ ಆರಾಧ್ಯ ಅವ್ರನ್ನ ಮೀಟ್ ಮಾಡಬೇಕಿತ್ತು. ಸಾರಿ ಮೇಡಮ್, ಅವ್ರು ನಿಮಗೆ ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡ್ಬೋದಾ? ವೇಟ್ ಮಾಡ್ಬೋದಾ ಅಂತ ಏನೋ ಕೇಳಕ್ ಹೋಗ್ಬೇಡಿ. ನನಗೆ ಕೆಲಸ ಬೇಕು ಅಂತ ಹುಡ್ಕೊಂಡು ಬಂದಿರೋದಲ್ವಾ, ವೇಟ್ ಮಾಡ್ತೀನಿ. ಸರಿ ಮೇಡಮ್, ಹಾಗಿದ್ರೆ ಸ್ಕ್ಯಾನಿಂಗ್ ರೂಮ್ ಹತ್ರ ವೆಯ್ಟ್ ಮಾಡ್ತೀರಿ. ಅವ್ರು ಬಂದ ತಕ್ಷಣನೇ ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು. ನಿತ್ಯ ಅವರೇ, ನೀವು ಒಳಗಡೆ ಹೋಗಿರಿ. ಅಪಾಯಿಂಟ್ಮೆಂಟ್ ತಗೊಂಡ್ರೆ ಡಾಕ್ಟರ್ಸ್ ಆರಾಧ್ಯ ಅಂತ. ನಾನು ಗಾಡಿ ಪಾರ್ಕ್ ಮಾಡ್ಬಿಡ್ತೀನಿ. ಅಲ್ಲ, ಇಲ್ಲಿ ಯಾರು ನಮ್ಗೆ ಗೊತ್ತಿರೋರಿಲ್ಲ ತಾನೆ? ನಮ್ಗೆ ಯಾರು ಇಲ್ಲಿ ಕಂಡು ಹಿಡಿಯಲ್ಲ ಅಂತಾನೆ ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಿರೋದು. ಡೋಂಟ್ ವರಿ. ಕೃಷ್ಣ, ನನ್ನ ಲೈಫಲ್ಲಿ ಏನೆಲ್ಲ ಆಗಬೇಕು ಅಂದ್ಕೊಂಡಿದ್ನೋ ಏನೇನೆಲ್ಲ ಆಗೋಗಿದೆ. ಈಗ ಒಂದೊಳ್ಳೆ ಕೆಲಸ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಇದು ಬರೀ ನನ್ನ ಕನಸು ಅಷ್ಟೇ ಅಲ್ಲ ಕೃಷ್ಣ, ಅನಿವಾರ್ಯತೆ ಕೂಡ. ಹೆಚ್ಚಿಗೆ ಅಲ್ಲಿ ಆಗ್ತಿರೋ ಅವಮಾನ ಕಮ್ಮಿ ಆಗಬೇಕು ಅಂದರೆ ನಾವು ಮನೆ ಬಿಟ್ಟು ಆದಷ್ಟು ಬೇಗ ಹೊರಗೆ ಬರಬೇಕು. ಅಲ್ಲಿಂದ ನಾನು ಹೊರಗೆ ಬರಬೇಕು ಅಂದರೆ ಈಗ ನನಗೆ ಈ ಕೆಲಸ ಸಿಗಲೇಬೇಕು. ಹೇಗಾದರೂ ಮಾಡಿ ನನಗೆ ಈ ಕೆಲಸ ಸಿಗೋ ಹಾಗೆ ಮಾಡಪ್ಪ, ಪ್ಲೀಸ್ ಕೃಷ್ಣ. ನಾವು ಆದಷ್ಟು ಬೇಗ ಶಾಂತಿ ಅಜ್ಜಿ ಮತ್ತೆ ನಿಧಿ ಹತ್ರ ಈ ವಿಷಯದ ಬಗ್ಗೆ ಮಾತಾಡಲೇಬೇಕು. ಇದನ್ನ ಇನ್ನ ಮುಚ್ಚಿಟ್ಟಷ್ಟು ನಮ್ಮ ಹೆಸರು ಗಟ್ಟಿಸುತ್ತೆ. ಅಕ್ಕ ಮತ್ತೆ ಕರ್ಣ ಸರು ರಾತ್ರಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ರು? ಅವರಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ. ಏನ್ ಮುಚ್ಚಿಡ್ತಿರ್ಬೋದು? ಆ ವಿಷಯನ ನಾನು ಹೇಗೆ ತಿಳ್ಕೊಳ್ಳೋದು? ಕರುನಾಡ ಕಣ್ಣ